ನಂಜನಗೂಡು ಉಪಸಮರದಲ್ಲಿ ತೀವ್ರಗೊಂಡಿದೆ ವಾಕ್ ಸಮರ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಎಸ್ ಯಡಿಯೂರಪ್ಪನವರು ವಾಗ್ದಾಳಿ ನಡೆಸಿದ್ದಾರೆ. ಚುನಾವಣೆಗೆ ಮುಂಚೆನೇ ಸಿದ್ದರಾಮಯ್ಯ ಸೋಲೊಪ್ಪಿಕೊಂಡಿದ್ದಾರೆ. ಚುನಾವಣೆ ನಡೀತಿರೋದು ಕಳಲೆ ಮತ್ತು ಶ್ರೀನಿವಾಸ್ ಪ್ರಸಾದ್ ನಡುವೆ ಅಂತ ಮುಖ್ಯಮಂತ್ರಿ ಹೇಳಿದ್ರು. ಸಿಎಂ ಅವರ ಹೇಳಿಕೆಯ ಆಧಾರದ ಮೇಲೆ ಸಿಎಂ ಸೋಲೊಪ್ಪಿಕೊಂಡಿದ್ದಾರೆ ಅಂತ ಬಿಎಸ್ವೈ ಹೇಳ್ತಿದ್ದಾರೆ. ಸ್ಥಿಮಿತ ಕಳೆದುಕೊಂಡಿರೋದು ನಾನೋ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನೋ, ಇಬ್ರಾಹಿಂ ಅಂತವರ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ಕೊಡಲ್ಲ ಅಂತ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪನವರು ಹೇಳಿಕೆ ಕೊಡ್ತಾರೆ. ನಂಜನಗೂಡಿನ ಹಳ್ಳಿಗಳಲ್ಲಿ ಬಿಎಸ್ ಯಡಿಯೂರಪ್ಪನವರೀಗ ಬಿರುಸಿನ ಪ್ರಚಾರವನ್ನು ಕೈಗೊಂಡಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಗೆಲುವು ನಿಶ್ಚಿತ ಅಂತ ಯಡಿಯೂರಪ್ಪನವರು ತಮ್ಮ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಸಿದ್ದರಾಮಯ್ಯನವರು ಸಂಯಮವನ್ನು ಕಳ್ಕೊಂಡಿದ್ದಾರೆ. ಯಡಿಯೂರಪ್ಪನ ವಿರುದ್ಧ ಮಾತನಾಡೋದ್ರಿಂದ ನಾನೇನೋ ದೊಡ್ಡ ಲಾಭ ಮಾಡ್ಕೊಂತೇನೆ ಅನ್ನೋ ಭ್ರಮೆನಲ್ಲಿ ಅವರಿದ್ದಾರೆ. ಎಷ್ಟೆಷ್ಟು ನನ್ನ ವಿರುದ್ಧ ಮಾತನಾಡ್ತಾರೋ ಅಷ್ಟಷ್ಟು ಹೆಚ್ಚು ಮತದಾರರು ನನ್ನ ಪರವ ಬಲವನ್ನು ತೋರಿಸ್ತಾರೆ. ಸಿದ್ದರಾಮಯ್ಯನವರ ಹಗರಣಗಳೇನು ಬಹಳ ಮುಖ್ಯವಾಗಿರುವಂತದ್ದು, ಅವರ ಧೃತಿಗೆಟ್ಟಿರುವಂತದ್ದು, ಆಘಾತಕ್ಕೊಳಗಾಗಿರುವಂತಹ ಡೈರಿ ಬಗ್ಗೆ. ಯಾವ ಡೈರಿ ಸಿಕ್ತು ಗೋವಿಂದರಾಜು ಮನೆಯಲ್ಲಿ, ಅದರಲ್ಲಿ ಸ್ಟೀಲ್ ಬ್ರಿಡ್ಜ್ 65 ಕೋಟಿ ಅವರ ಕುಟುಂಬದವ್ರಿಗೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ನನ್ನ ದಾಖಲೆಗಳು ಪುರಾವೆಗಳೆಲ್ಲ ಇದೆ. ಏನಾದರೂ ಡೈರಿನಲ್ಲಿರುವಂಥದ್ದು ಸತ್ಯಾಂಶ ಇದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೇನೆ ಅಂತ ಹೇಳಿದೆ. ನಾನು ಅವತ್ತೇನು ಹೇಳಿದೆ, ನಾನು ಇದನ್ನು ಪ್ರೂವ್ ಮಾಡದೇ ಇದ್ರೆ ನಾನು ಸಹ ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತ. ಈಗ ಯಾಕೆ ಸ್ಟೀಲ್ ಬ್ರಿಡ್ಜ್ ರದ್ದು ಮಾಡಿದ್ರು? ಯಾವ ರೀತಿ ಡೈರಿ ಈಚೆಗೆ ಬಂತು? ಎಲ್ಲ ಮಾಹಿತಿಗಳು ಈಚೆಗೆ ಬಂದಿದೆ ತಾನೆ. ಸೊ ಮಾನ ಮರ್ಯಾದೆ ಕಿಂಚಿತ್ತಿದ್ರೆ ಸ್ವಲ್ಪ ಜವಾಬ್ದಾರಿಯಿಂದ ಮಾತನಾಡಬೇಕು ಈ ರಾಜ್ಯದ ಮುಖ್ಯಮಂತ್ರಿಗಳು. ಕಳಲೆ ಕೇಶವಮೂರ್ತಿ ಹೊಸ ಶ್ರೀನಿವಾಸ್ ಪ್ರಸಾದ್ ಅಷ್ಟೇ, ನನಗೂ ಇದಕ್ಕೆ ಸಂಬಂಧ ಇಲ್ಲ. ಸೊ ಅದರ ಅರ್ಥ ಏನು? ಸೋಲನ್ನು ಒಪ್ಕೊಂಡಿದ್ದಾರೆ. ದೇಶದ ರಾಜಕೀಯ ದಿಕ್ಸೂಚಿಯಂತೆ ಹೇಳಲಾಗ್ತಾ ಇದ್ದಂತಹ ಉತ್ತರ ಪ್ರದೇಶದ ಚುನಾವಣೆ ಅತ್ಯಂತ ವಿಚಿತ್ರ ರೀತಿಯಲ್ಲಿ, ಬಹುಶಃ ಭಾರತೀಯ ಜನತಾ ಪಕ್ಷ ಅಮಿತ್ ಶಾ ಅಥವಾ ನರೇಂದ್ರ ಮೋದಿ ಅವರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಅದರ ಫಲಿತಾಂಶವನ್ನು ಹೊರಕ್ಕೆ ಕೊಟ್ಟಿದೆ. ಇಡೀ ಉತ್ತರ ಪ್ರದೇಶವೇ ಒಮ್ಮೆಲೆ ಎದ್ದು ನಿಂತು ಮತವನ್ನು ಹಾಕಿರುವ ರೀತಿ ಕಾಣಿಸ್ತಾ ಇದೆ. ದೇಶದ ಹೃದಯ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ದಿಗ್ವಿಜಯ ಕಂಡಿದೆ. ಎಲ್ಲರ ನಿರೀಕ್ಷೆಗಳನ್ನ ತಲೆಕೆಳಗು ಮಾಡಿದೆ. ಮಹಾ ಫಲಿತಾಂಶ ಮೋದಿ ಪಡೆಯನ್ನು ಸಂಭ್ರಮದ ಅಲಿಯಲ್ಲಿ ತೇಲಿಸಿದೆ.